ಮಾಡಿ, ನಾನ್ ಹಿಡ್ಕೊಡ್ತೀನಿ. ನೋಡಮ್ಮ, ಚರಣ್ ಅಂತ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಇದ್ದಾನೆ. ಯಾವ್ದೋ ಒಂದ್ ಸಣ್ಣ ವಿಷಯಕ್ಕೆ ಅಪ್ಸೆಟ್ ಆಗಿ ಮೆಂಟಲ್ ಆಗ್ಬಿಟ್ಟಿದ್ದಾನೆ. ಚಾಕು ತಗೊಂಡು ಒಬ್ರು ಚುಚ್ಚಬಿಟ್ಟ ಕಣಮ್ಮ. ಚುಚ್ಚಿಸ್ಕೊಂಡವನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನಮ್ಮ. ಆ ಚರಣ್ ಸ್ಟೇಷನ್ಗೆ ಎತ್ತಾಕೊಂಬಂದ್ ಚೆನ್ನಾಗಿ ರುಬ್ಬಿದ್ವಿ, ಆದ್ರೂ ಬದಲಾಗ್ತಾ ಇಲ್ಲ. ಚಾಕು ಕಂಡ್ರೆ ಸಾಕು ತಗೊಂಡೋಗಿ ಯಾರು ಚುಚ್ಚಿಬಿಡ್ತಾನೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ಇಂತ ಎಷ್ಟೋ ಕೇಸ್ಗಳನ್ನ ನಮ್ ಕಾರ್ಮಿಕ ಸಂಘದಲ್ಲಿ ನಾವು ಬಗೆಹರಿಸಿದೀವಿ. ನಿನ್ನ ಕೈಯಲ್ಲಿ ಬದಲಾಯಿಸಕ್ ಆಗುತ್ತೇನಮ್ಮ? ಏನ್ ಸರ್ ಹೀಗ್ ಮಾತಾಡ್ತೀರಾ? ಒನಕೆ ಒಬ್ಬವನ್ ಹೆಸರು ಕೇಳಿದ್ರಾ? ಕೋಟೆ ನುಗ್ಗಿ ಒಳಗಡೆ ಬರ್ತಾ ಇರೋ ಶತ್ರುಗಳಿಗೆ ಒನಕೆಯಿಂದ ಕೊಟ್ಟಿದ್ದಕ್ಕೆ ಅವ್ರು ಇಲ್ಲಿವರೆಗೂ ಎದ್ದೇ ಇಲ್ಲ. ಅಷ್ಟರಲ್ಲಿ ನಾನು ಚಾಕು ಚೂರಿಗೆಲ್ಲ ಹೆದ್ರು ಬಿಡ್ತೀನ? ಅವನ್ನ ಕರ್ಕೊಂಡ್ಬಂದು ಒಂದ್ ವಾರ ನಮ್ಮನೇಲಿ ಬಿಡಿ. ಚಾಕು ನೋಡಿದ್ರೆ ಅಸಹ್ಯ ಆಗ್ಬೇಕು, ಹಾಗ್ ಮಾಡ್ತೀನಿ. ಚರಣ್, ನೀನ್ ನಮ್ಮ ಮನೆಗ್ ಬಂದಿರೋ ಖುಷಿಗೆ ನೀನೇ ಆಪಲ್ ನ ಕಟ್ ಮಾಡಿ ಎಲ್ರಿಗೂ ಒಂದೊಂದ್ ಪೀಸ್ ಹಂಚ್ತೀಯಾ? ಶೋರ್, ವೈ ನಾಟ್? ಚರಣ್, ಯಾಕೆ ಹೀಗ್ ಮಾಡಿದೆ? ಚಾಕು ನೋಡಿದ್ರೆ ನನಗೆ ದೆವ್ವ ಬಂದಂಗ ಆಗುತ್ತೆ. ನೀನ್ ಹೀಗ ಆಡೋದಕ್ಕೆ ಬಲವಾದ ಕಾರಣ ಇರ್ಬೇಕು. ಅದು ಏನು ಅಂತ ಹೇಳ್ತೀಯಾ? ನಮ್ ತಾಯಿಗೆ ಯಾರೋ ಚಾಕು ಹಾಕ್ಬಿಟ್ಟ. ಆ ದೃಶ್ಯ ನೋಡ್ದಾಗಿಂದ ಎಲ್ರಿಗೂ ಚಾಕು ಚಿಕ್ಕ ಅನ್ಸುತ್ತೆ. ಅದಕ್ಕೆ ಚಾಕು ಬೇಕು ಮಮ್ಮಿ. ಅಳಿಯಂದ್ರೆ ಮಕ್ಕಳು ಚಾಕ್ಲೇಟ್ ಬೇಕು ಅನ್ನೋ ಇವ್ನು ಚಾಕು ಕೇಳ್ತಾ ಇದ್ದಾನಲ್ಲ. ಇನ್ನೆಲ್ಲಪ್ಪ ಚಾಕು? ಇರೋ ಒಂದು ಚಾಕುನು ಇವ್ನು ಹೊಟ್ಟೆ ಒಳಗೆ ಸೇರಿಸ್ಬಿಟ್ಟಲ್ಲಪ್ಪ. ಅಲ್ಲ ಅಣ್ಣ, ಎಲ್ಲ ಸಾಫ್ಟ್ವೇರ್ ಕಂಪ್ನಿಯವರು ಕತ್ತಿಗೆ ID ಕಾರ್ಡ್ ನೇತಾಕೊಂಡಂಗೆ ನೀವು ಚಾಕುನ ನೇತಾಕೊಂಡಿದ್ದೀರಲ್ಲ, ಯಾಕೆ? ಯಾವುದೇ ಕಾರಣಕ್ಕೂ ಇದು ನನ್ನ ಬಿಟ್ಟು ಹೋಗ್ಬಾರ್ದು ಅಂತ. ಅಪ್ಪಿ ತಪ್ಪಿ ಬಿಟ್ಟು ಹೋಗ್ಬಿಟ್ರೆ ನೀವು ಇರೋ ಕಾರಣ ಬಿಟ್ಟು ಹೋಗ್ಬೇಕಾಗುತ್ತೆ. ಎಲ್ಲ ಆದ್ಮೇಲೆ ನೀನು ನಮ್ಮ ಹುಡುಗಿ ಏನೋ ಮಾಡ್ತಾ ಇದ್ದಾಳೆ, ಅವಳಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಮ ಚಂಪಾ ಚಂಬೇಲಿ ನಮಗೆಲ್ಲ ಜಾಜ್ ಇದ್ದಂಗೆ ಅಂತ ತಪ್ಪೋಗಳದೆ ಈಗ ಕಾಪಾಡು ಅಂತ ಬಂದಿದೀಯೇನೋ. ಅವನು ನಾನೇ ಕರೆಸ್ತೀನಿ, ಚುಚ್ಚು ಅಂತ ಹೇಳ್ತೀನಿ. ವಾಪಕ್ಷ ಅವನೇನಾದ್ರು ಚುಚ್ಚಲಿಲ್ಲ ಅಂದ್ರೆ ನಾನೇ ಚಾಕು ತಂದು ಚುಚ್ಚಿಬಿಡ್ತೀನಿ. ನನಗೆ ಜೀವನದಲ್ಲಿ ಒಂದೇ ಒಂದ್ಸಲ ಕೂಡ ದಾತ ಪ್ರಯತ್ನ ಕಂಡ್ರೆ ನಾಳೆ ಅವನು ಹಾಕ್ಬಾರ್ದು ಜಾಗಕ್ಕೆ ಚೂರಿ ಹಾಕ್ಬಿಟ್ಟಂದ್ರೆ ನಾನೇನೋ ಮಾಡ್ಲೇ? ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದೀನಿ, ಅದು ವರ್ಕೌಟ್ ಆಗೇ ಆಗುತ್ತೆ. ಲೇ, ಅದು ಏನ್ ಮಾಡಿ ಅಂತ ಹೇಳೆ. ನಾನ್ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಚರಣ್, ಬಾಯ್ಲಿ. ಯಾರಿಗೆ ಚೂರಿ ಹಾಕ್ಲಿ? ನನಗೆ ಗೊತ್ತು ನಿನ್ ಕೈ ಕಡಿತಾ ಇದೆ, ಯಾಕಾದ್ರೂ ಚಾಕು ಹಾಕ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಇವತ್ತು ಯಾರಿಗಾರು ಚೂರಿ ಹಾಕ್ಲೇಬೇಕು. ನಿನ್ ಕೋಪ ತೀರಿಸ್ಕೊಳ್ಳೋದಕ್ಕೆ ಅಂತಾನೆ ಈ ಕುಂಬಳಕಾಯಿ ತರಿಸಿರೋದು. ಇದನ್ನೇ ನಿನ್ ಶತ್ರು ಅನ್ಕೊಂಡು ಇದಕ್ಕೆ ಚೆನ್ನಾಗಿ ಚಾಕು ಹಾಕು, ಸಣ್ಣ ಸಣ್ಣ ಪೀಸ್ ಮಾಡ್ಬಿಡು. ನಾನು ಆಮೇಲೆ ಜೀವಳಿ ಮಾಡ್ತೀನಿ. ಚಾಕು ಹಾಕೋದನ್ನ ಬಿಡಿಸ್ತೀನಿ ಅಂತ ಇವನ್ ಕರ್ಸ್ಕೊಂಡ್ರಲ್ಲ, ಈಗ ಏನಾಗಿದೆ ಗೊತ್ತಾ? ಏನಾಗಿದೆ ಇನ್ಸ್ಪೆಕ್ಟ್ರೆ? ಮನೆಯಿಂದ ಹೊರಗಡೆ ಬಂದು 3 ಹೊಟ್ಟೆ ಚಾಕು ಹಾಕಿದಾನೆ. 3 ಜನಕ್ಕೂ ಚಾಕು ಹಾಕ್ಬೇಕಾರೆ ಕುಂಬಳಕಾಯಿ ಅಂತ ಹೇಳ್ಕೊಂಡು ಚುಚ್ಚಿದಾನೆ. ಅದ್ರಲ್ಲೂ ಕುಂಬಳು ಕಾಯ್ತಿರೋ ಹೊಟ್ಟೆ ಇರೋರು ಕಂಡ್ರೆ ಹಬ್ಬ ಇವ್ರಿಗೆ ಹೋಗ್ ಚುಚ್ಚು ಬಿಡ್ತಾನೆ. 3 ಜನನು ಹಾಸ್ಪಿಟಲ್ ಇದಾರೆ. ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಮೊದಲು ಅರೆಸ್ಟ್ ಮಾಡೋದು ಈ ಚಂಪಾನೆ. ಏನು ಯಜಮಾನ್ರೆ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ದಯವಿಟ್ಟು ಈಗ ನೀವೇ ನನ್ನ ಕಾಪಾಡ್ಬೇಕು. ಈ ಹೆಣ್ಣು ಮಕ್ಕಳು ನನ್ನ ಕಾಲ್ ಹಿಡ್ಕೊಂಡ್ಬಿಟ್ರೆ ಎಲ್ಲೆಲ್ಲಿಂದಲೇ ನನ್ನ ಕಣ್ಣೀರ್ ಬಂದ್ಬಿಡ್ತಾರೆ. ನಿನ್ನ ಪಾಲಿಗೆ ನಾನೇನು ಸತ್ತಾಗಿದ್ದೇನೆ. ಹೇಳ ಮೇಲೆ ಶಿಶುಪಾಲ ಸಾಹೇಬ್ರ, ಇವನನ್ನ ರೆಡಿ ಮಾಡೋ ಜವಾಬ್ದಾರಿ ನಂದು, ಬಿಟ್ಬಿಟ್ಟು ಹೋಗಿ. ಚಂಪಚಿ ಯಾರಿಗೆ ಮೈಸೂರು ಪಾಕ ಚರಣ್ಗೆ ಇರೋ ಅಕ್ಕಿ ಪಿಕ್ಕಿ ಅವ್ರ ಹಿಡಿದು ಒಂದು ಪುಡಿ ಇಸ್ಕೊಂಬಂದಿದ್ದೀನಿ ಕಣೆ. ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಬಿಡ್ತೀನಿ, ತಗೊಂಡೋಗಿ ತಿನಿಸು. ಇನ್ನೊಂದು ಸಲ ಚಾಕು ಹಿಡ್ಕೊಳ್ಳಿ ಮಗ, ಕೈ ಹಂಗ ಗಡಗಡ ಅಂತ ನಡಗ್ಬಿಡುತ್ತೆ. ಚರಣ, ಚಾಕು ಬೇಕೇನೆ? ಯಾರಿಗೆ ಚುಚ್ಲಿ? ಇದಳಲ್ಲ ಚಂಪ, ಚುಚ್ಬಿಡು. ಏನು ಯಜಮಾನ್ರೆ? ಚಾಪ ನಿಂತ್ಗಳ ಗಂಡ್ಸಾಗಿದ್ರು ಸುತ್ತ. ಏನೋ ಇನಾಮ್ ತರದ್ ಬಿಟ್ಬಿಟ್ಟು ಇವನು ಹಾಕೊಂಡ್ ಬಂದಿದ್ಯಾ? ಇವ್ನಿಗೆ ಏನ ಮಾಡ್ದೆ ನೀನು? ಚಾಕು ಹಿಡಿಯ ಚಟನ ಬಿಡಿಸ್ಬಿಟ್ನಪ್ಪ. ಬರೀ ಚಾಕು ಅಲ್ಲ, ಯಾವ ವಸ್ತು ಇವನ್ ಕೈಲಿ ಹಿಡಿಯಕ್ ಆಗ್ತಾ ಇಲ್ಲ. ಏನ್ ಹೇಳ್ತಾ ಇದೀಯಪ್ಪ ನೀನು? ಒಂದ್ ನಿಮಿಷ ರೀ. ಯಾಕೆ ಅವನು ಈ ತರ ಆಡ್ತಾ ಇದ್ದಾನೆ? ನನಗೇನ್ ಗೊತ್ತು, ನೀನ್ ಹೇಳ್ಬೇಕು. ನನ್ನ ಮಗ ಮೊದಲ ತರ ಚಾಕು ಹಿಡಿಬೇಕು, ಇಲ್ಲ ಅಂದ್ರೆ ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಅವ್ರಪ್ಪ ಎದುರಿಸ್ತಾ ಇದ್ದಾನೆ. ಅದಕ್ಕೆ ಇದಕ್ಕೆಲ್ಲ ಕಾರಣ ನೀನ್ ತಾನೆ. ಅದಕ್ಕೆ ಇವ್ನು ಸರಿ ಹೋಗೋವರೆಗೂ ಇವನ್ನ ನಿಮ್ಮ ಮನೇಲೆ ಬಿಟ್ಟು ಹೋಗ್ತೀನಿ.